ಹಲೋ, ಟಿಕೆಟ್ ಬುಕ್ ಆಯ್ತಾ? ಸರಿ, ನಾನು ಹೊರಟೆ. ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಮೂವಿಗೆ. ಯಾವ ಮೂವಿ? ಫಸ್ಟ್ ಆಫ್ ಆಲ್ ನೀವು ಯಾರು? ಗೊತ್ತಿಲ್ವಾ? ವಿದ್ಯಾರ್ಥಿನಿಯರೇ. ಅದಕ್ಕೆ ಇವಾಗ ಹಲೋ, ಏನ್ ಕ್ವಶನ್ ಅಂತ ಕೇಳ್ತಿದ್ದೀರಾ? ಜುಲೈ 19th ಮೂವಿಗೆ ಹೋಗ್ಬೇಕು. ಅದು ಯಾವ ಮೂವಿಗೆ ಹೋಗ್ಬೇಕು? ವಿದ್ಯಾರ್ಥಿನಿಯರೇ. ಹೌದು, ನೀವು ಆಂಕರ್ ತಾನೆ? ನಮ್ಗೆ ಇಂಟರ್ವ್ಯೂ ಮಾಡ್ಬಿಟ್ಟು ನೀವು ಹೇಳ್ಬೇಕಾದ್ರೆ ಹೋಗಿ. ರೋಲಿಂಗ್ ಆಕ್ಷನ್. ಬರ್ಲಾ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ವಿದ್ಯಾರ್ಥಿನಿಯರೇ ಸಿನಿಮಾದ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನೀವು ಇಷ್ಟು ಟಾರ್ಚರ್ ಕೊಟ್ಟು ಹೆದರ್ಸಿ ಅದು ನೋಡಿ ಅದನ್ನೆಲ್ಲ ವೆಪನ್ಸ್ ಎಲ್ಲ ತಗೊಂಡು ಇಷ್ಟು ಧಮಕಿ ಹಾಕ್ಬಿಟ್ಟು ಇಂಟರ್ವ್ಯೂ ಮಾಡಿಸ್ಕೊಳ್ತಾ ಇದೆಯಾ? ಮತ್ತೆ ಫುಲ್ ಜೋಶ್ ಕೊಟ್ಟಿದ್ದೀರಾ. ನಾವೇ ಬೇರೆ, ನಮ್ಮ ಸಿನಿಮಾ ಸ್ಟೈಲೇ ಬೇರೆ. 19th ಸಿನಿಮಾ ನಿಮ್ಮ ಕನಸು ತೆರೆ ಮೇಲೆ ಬರ್ತಾ ಇದೆ. ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ? ಸೂಪರ್. ಫುಲ್ ಭರ್ಜರಿಯಾಗಿ ಮಾಡ್ತಾರೆ. ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಸಖತ್ತಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೋಶ್. ಖುಷಿಯಾಗಿದ್ದೀವಿ ಅಂದ್ರೆ ಅಫ್ಕೋರ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ ಅಲ್ವಾ? ಸಿನಿಮಾ ಬಗ್ಗೆ ಮಾತಾಡೋಣ. ಎಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು? ಹೇಗೆ ನೀವು ಸೆಲೆಕ್ಟ್ ಆದ್ರಿ ಸಿನಿಮಾಗೆ? ನನಗೆ ಮತ್ತೆ ಡೈರೆಕ್ಟರಿಗೆ ಒಬ್ಬ ಕಾಮನ್ ಫ್ರೆಂಡ್, ದಟ್ ಇಸ್ ಮುರುಘಾ ಮಾಸ್ಟರ್ ಅಂತ ಇತ್ತು. ಸೊ ಅವ್ರ ಮೂಲಕ ನಾನು ಬಂದು ಆಡಿಷನ್ಸ್ ಕೊಟ್ಟೆ. ಅವಾಗ ಸರಿ ಗೊತ್ತಾಯ್ತು ಯಶ್ ಇಸ್ ದ ಒನ್ ಅಂತ. ಸೊ ಹಾಗಾಗಿ ಈ ಸಿನಿಮಾದ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಆಡಿಷನ್ ಕೊಟ್ಟೆ, ಆಡಿಷನ್ ಸೆಲೆಕ್ಟ್ ಆದೆ, ಜರ್ನಿ ಸ್ಟಾರ್ಟ್ ಆಯಿತು. ಅಂದ್ರೆ ನೀವು ಸೆಲ್ಫಿಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಆದ್ರಿ? 4 ಜನ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿದ್ದು. ಕ್ಯಾರೆಕ್ಟರಿಗೆ ಸೂಟ್ ಆಗ್ತಾರ ಅಂತ ಕ್ಯಾರೆಕ್ಟರ್ಗೆ. ಹೇಗೆ ಸಿನಿಮಾದಲ್ಲಿ ಫುಲ್ ವೈಲೆನ್ಸ್ ಅಥವಾ ವೈಲೆನ್ಸ್ ನಾನು ಬಂದ್ಮೇಲೆ ಇಡೀ ಸ್ಕೂಲ್ ಸಾಂಗ್ ಇಂಟ್ರೊಡಕ್ಷನ್ ಅಲ್ಲಿ ಅವರು ಇಂಟ್ರೊಡ್ಯೂಸ್ ಯು ಟು ದ ಮೋಸ್ಟ್ ಡೇಂಜರಸ್ ಬ್ಯಾಚ್ ಆಫ್ ದ ಸ್ಕೂಲ್. ಫುಲ್ ಡೇಂಜರ್. ಅದೇ ಗೊತ್ತಾಗುತ್ತೆ. ಹುಷಾರಾಗಿ ನಮ್ಮ ಜೊತೆ ಮಾತಾಡೋದು. ಹೌದಾ? ನಿಮ್ಗೆಲ್ಲ ಬಟ್ ಆದ್ರೂ ಇದು ಇದೆಯಲ್ಲ ನೀವು ತೋರಿಸೋ ಏನದು ಕೋಪ, ಅದೆಲ್ಲ ಸ್ವಲ್ಪ ಆಟಿಟ್ಯೂಡ್, ಜೋಶ್ ಇದೆ. ಚಿಕ್ಕ ಮಕ್ಕಳಲ್ವಾ, ಅದಕ್ಕೆ ಏನೇ ಮಾಡಿ ಕ್ಯೂಟ್ ಆಗಿರುತ್ತೆ. ಪಾರ್ಟಿ ಎಲ್ಲ ಮಾಡಿರೋದನ್ನ ಅಪ್ಡೇಟ್ ವರ್ಷನ್ ಚಿಕ್ಕ ಮಕ್ಕಳು. ಅದೇ ಸಕ್ಕತ್ತಾಗಿ ಫೈಟ್ ಎಲ್ಲ ಮಾಡ್ಕೊಂಡು. ಫಸ್ಟ್ ಆಫ್ ಆಲ್ ನನ್ಗೊಂದು ಡೌಟ್, ಈ ಸ್ಕೂಲ್ಗಳಲ್ಲೆಲ್ಲ ಇಷ್ಟು ಫೈಟ್ ಎಲ್ಲ ನಡೆಯುತ್ತಾ ಅಂತ? ನಡೆಯುತ್ತೆ. ನಮ್ಮ ಸ್ಕೂಲಲ್ಲಿ ನಡೆದಿದೆಯಲ್ಲ, ಬಂದು ನೋಡಿ ಗೊತ್ತಾಗುತ್ತೆ. ನಾನು ರಿಯಲ್ ಆಗಿ ಹೇಳ್ತಿರೋದು, ಶೂಟಿಂಗ್ ಅಲ್ಲಿ ಏನ್ ಬೇಕಂತ ನಡೆಯುತ್ತೆ. ರಿಯಲ್ ಆಗು ನಡೆಯುತ್ತೆ, ಆಚೆಗೆ ಬರಲ್ಲ ಅಷ್ಟೇ. ಮಾಡ್ಕೊಂಡ್ ಬಂದಿದ್ದಾನೆ. ರಿಯಲ್ ಆಗಿ ನಡೆಯೋದಕ್ಕೆ ತಾನೇ ಮೂವಿಲ್ ತೋರಿಸೋದು. ಇವಾಗ ರಿಯಲ್ ಆಗಿ ನಡೆಯುತ್ತೆ ಅಂತ ಹೇಳಿದ್ರಿ, ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರಿ. ಅದ್ ಯಾವ ತರ ಫೈಟು ಹೆಂಗ್ ನಡೆಯುತ್ತೋ ಅನ್ನೋದು ನಮ್ಗೆ ಸಾಕಷ್ಟು ಫೈಟ್ಗಳು ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಸುಮ್ಮನೆ ಮಚಾನ್ ಯಾರು ಹೊಡೆದ್ಬಿಟ್ಟವ್ರು ಬಾ ಹೋಗಿ ಸಪೋರ್ಟ್ ಮಾಡು, ನಮ್ಮ ಹುಡುಗಂಗೆ ಕೈ ಮಾಡ್ಬಿಟ್ನಾ ಅಂತ ಇಡೀ ಗ್ಯಾಂಗ್ ಹಾಕೊಂಡು ಅದೆಲ್ಲ ಇರುತ್ತೆ. ಎಲ್ಲ ನಡೀತಾ ಇರ್ತವೆ ಕಾಲೇಜ್ ಡೇಸ್ ಅಲ್ಲಿ. ರಿಯಲ್ ಸ್ಕೂಲ್ ಡೇಸ್ ಅಲ್ಲೂ ಸಖತ್ ಫೈಟ್ ಗೀಟ್ ಎಲ್ಲ ಮಾಡ್ಕೊಂಡು ಸೂಪರ್ ಆಗಿ ಒಳ್ಳೆ ಡಮಾಲ್ ಡಿಮಿಲ್. ಅದ್ರಲ್ಲಿ ಒಬ್ಳು ಹುಡುಗಿ ಇರ್ತಾಳೆ ಟಾಮ್ ಬಾಯ್ ತರ. ಟಾಮ್ ಬಾಯ್ ನಾನು. ಅಲ್ಲ, ಆಕ್ಚುಲಿ ನೀವು ಮೂರು ಒಂದು ಗ್ರೂಪ್, ಅವ್ರು ಒಂದು ಸಪ್ರೇಟ್ ಆತರ ಏನಿಲ್ಲ. ನಾವ್ 4 ಜನ ಒಂದೇ ಗ್ರೂಪೇ, ಬಟ್ ನಾವ್ 3 ಜನ ಸ್ವಲ್ಪ ಫುಲ್ ವೈಲ್ಡ್ ಆಗಿ. ನಾವು 3 ಜನ ಆಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸ್ ಕಮ್ ಕ್ಲಾಸ್ಮೇಟ್ಸ್ ಆಗಿರ್ತೀವಿ. ಆಮೇಲೆ ನಾನು ಎಂಟ್ರಿ ಕೊಡ್ತೀನಿ. ಇವಳು ಎಂಟ್ರಿ ಆಗ್ತಾಳೆ, ಪ್ರಾಬ್ಲಮ್ ಸೆಂಟರ್ ಆಗುತ್ತೆ. ಅಲ್ಲ, ನಾನು ಲೆವೆಲ್ ಬೀಳ್ತೀನಿ. ಹೇಳ್ಬಿಡ್ರು. ನಾನು ಇವ್ರ ಜೊತೆ ಎಂಟ್ರಿ ಆದಾಗ ಇವ್ರು ಏನೋ ಮಾಡಿರ್ತಾರೆ ತಪ್ಪು, ಅದಕ್ಕೆ ನಾನು ಸಿಗಾಕೋಬಿಟ್ಟಿನಿ. ಬರ್ತಾಳೆ, ಪ್ರಾಬ್ಲಮ್ ಶುರು ಆಗುತ್ತೆ. ನಾನ್ ಲೆವೆಲ್ ಬೀಳ್ತೀನಿ, ಪ್ರಾಬ್ಲಮ್ಸ್ ಅಲ್ಲೂ ಬೀಳ್ತೀವಿ. ಅವರು ಪ್ರಾಬ್ಲಮ್ ಅಂತ ಅಲ್ಲ, ಚೆನ್ನಾಗಿ ಬೇರೆ ಪ್ರಾಬ್ಲಮ್ ಫೇಸ್ ನೋಡಿದ್ರೆ ಪ್ರಾಬ್ಲಮ್ ಅನ್ಸುತ್ತೆ. ನೀವೇ ಹೇಳಿದ್ರಲ್ಲ, ಅವಳು ಬಂದು ನಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬಟ್ ಅವಳ ಪ್ರಾಬ್ಲಮ್ ಇಷ್ಟೆಲ್ಲ ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಮತ್ತೆ ಹೆಂಗ್ ಪ್ರಾಬ್ಲಮ್ ಆಗ್ತೀನಿ ನಾನು ಅವರಿಗೆ. ನನ್ನ ಜೊತೆ ಸೇರ್ಕೊಂಡು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅವರು. ಸೋ ಕ್ಯೂಟ್ ಫ್ರೆಂಡ್ಸ್. ಇಷ್ಟು ಕ್ಯೂಟ್ ಆಗಿ ತೋರಿಸಿದ್ದಾರೆ ನಿಮ್ಮನ್ನ, ಇಷ್ಟು ಮಾಸ್ ಆಗಿ ತೋರಿಸಿದ್ದಾರೆ. ನಿಮ್ ಡೈರೆಕ್ಟರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬೇರೆ ಮಾತೇ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ಈಸ್ ಎ ಕ್ರೇಜಿ ಡೈರೆಕ್ಟರ್. ವೆರೈಟಿ ಕ್ರಿಯೇಷನ್ ನಮ್ಮ ಹೆಸರು ಅದೇ ಅಲ್ವಾ. ಆಫ್ಟರ್ ಟೆಲ್ ದಿಸ್, ಲೈಕ್ ನಾವು ಮುಂಚೆ ವರ್ಕ್ಶಾಪಿಗೆಲ್ಲ ಬೇರೆ ಅರುಣ್ ಸರ್ನ ನೋಡ್ತಾ ಇದ್ವಿ, ಫುಲ್ ಬಿಯರ್ಡ್ ಎಲ್ಲ ಬೆಳೆಸ್ಕೊಂಡು ಆ ಥರ ಪೆಪ್ಪರ್ ಸಾಲ್ಟ್ ಲುಕ್. ಪೆಪ್ಪರ್ ಸಾಲ್ಟ್ ಲುಕ್ ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಡೇ ಶೂಟು ನಾನು ನಾವೆಲ್ಲ ಸೆಟ್ ಮಾಡ್ಕೋಬೇಕಾದ್ರೆ ಮುಂದೆನೇ ನಿಂತಿದ್ದಾರೆ, ಬಟ್ ಸರ್ಚಿಂಗ್ ಅರುಣ್ ಸರ್ ಎಲ್ಲಿ ಅಂತ.
ಫುಲ್ ಹುಡುಗನೇ ಬಂದ್ಬಿಡ್ರೆ Student ತರ. ಮಾಡ್ಕೊಂಡು ಯಾಕೆ ಅಂತ ಕೇಳಿದ್ರೆ ಹಲೋ ಐ ಆಮ್ ಆಲ್ಸೋ ಸ್ಟೂಡೆಂಟ್ ಅಂತ. ಸೊ ಸೆಟ್ ಅಲ್ಲಿ ಅವ್ರು ಯಾವತ್ತೂ ಡೈರೆಕ್ಟರ್ ತರಾನೇ ಇಲ್ಲ, ಎಲ್ಲೋ ಕೂತಿರ್ತಾರೆ, ಎಲ್ಲೋ ನಿಂತಿರ್ತಾರೆ, ಲೆಟ್ ಶೂಟ್ ಅಂತ ಬರ್ತಾರೆ. ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ಏನೋ ಆಟ ಆಡ್ತಾ ಇರ್ತಾರೆ, ಇದು ರೂಬಿಕ್ಸ್ ಕ್ಯೂಬ್ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಸೊ ಅವರು ಫುಲ್ ಹುಡುಗ ಆಗೋಗ್ಬಿಟ್ಟಿದ್ರು. Youth ಆಗೋಗಿದ್ರು. Youngster. ಸೊ ಆತರ, ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಯಂಗ್ಸ್ಟರ್ ಡೈರೆಕ್ಟರ್ ವಿತ್ ಗ್ಯಾಂಗ್ಸ್ಟರ್ಸ್. ಸೊ ನಿಮ್ ಡೈರೆಕ್ಟರ್ ಕೂಡ ಇನ್ವಾಲ್ವ್ ಆಗ್ಬಿಟ್ಟು ಸ್ಟೂಡೆಂಟ್ಸ್ ಆಗ್ಬಿಟ್ಟಿದ್ರು ಅಲ್ವಾ? ನಾವ್ ಅನ್ಕೊಂಡ್ವಿ ಟೀಚರ್ ಆಗ್ತಾರೆ ಅಂತ, ನೋಡ್ರೆ ಅವರೇ ಸ್ಟೂಡೆಂಟ್ ಆಗೋಗ್ಬಿಟ್ಟು. ಪಕ್ಕ ನಮ್ಗಿಂತ ಫುಲ್ ಬ್ಯಾಡ್ ಬಾಯ್ ಆಗ್ಬಿಟ್ಟು. ಅವ್ರಿಗೆ ಗೊತ್ತಿರೋದಿಲ್ಲ ಸ್ಕ್ರಿಪ್ಟ್. ಇವರು ಆಕ್ಚುಲಿ ಮಾತಾಡ್ತಾನೆ ಇಲ್ಲ, ನೀವು ಜಾಸ್ತಿ ಮಾತಾಡ್ತಿದ್ದೀರಾ. ಇವಾಗ ಇವ್ರು ಹೇಳ್ಬೇಕು. ನಾನು ನೀವು ಹೇಳಿದ್ರಿ ಫಸ್ಟ್ ಕ್ಯೂಟ್ ಆಗಿ ತೋರಿಸಿದ್ರು ಅಂತ, ಸೆಲ್ಫ್ ಕಾಂಪ್ಲಿಮೆಂಟು ಅವ್ರು ಇರೋ ತರ ತೋರಿಸಿದ್ದಾರೆ ಅಷ್ಟೇ. ಆದ್ರೂ ಡೈರೆಕ್ಟರ್ ಅನ್ನೋದು ಫಸ್ಟ್ ಮೂವಿ ಅಂದಾಗ ಫಸ್ಟ್ ಎಲ್ಲರೂ ಹೊಸಬ್ರನ್ನ ಹಾಕೊಂಡು ಬಂದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹೌದು. ಅಲ್ಲ, ಅವರಲ್ಲಿರೋ ಕ್ಯೂಟ್ನೆಸ್ ನ ತೋರಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ನಾನು ಡೈರೆಕ್ಟರ್ ನ ಮೆನ್ಷನ್ ಮಾಡಿದ್ದೆ. ಅದು ನಿಜಾನೇ, ಜವಾಬ್ದಾರಿನೂ ಜಾಸ್ತಿ ಇರುತ್ತೆ, ಅಂಡ್ ತಲೆನೋವು ಜಾಸ್ತಿ ಇರುತ್ತೆ. ಇವಾಗ ರಿಲೀಸ್ ಟೈಮಲ್ಲೆಲ್ಲ ಬಂದಾಗ ನಿಮಗೆ ಗೊತ್ತು, ಒಬ್ಬ ಆಲ್ರೆಡಿ ಫುಲ್ ಫ್ಲೆಜ್ಡ್ ಹೀರೋಯಿನ್ನ ಇಟ್ಕೊಂಡು ಥಿಯೇಟರ್ಸ್ಗೆ ಹೋಗೋದು ಬೇರೆ, ನಮ್ಮಂಥ ಹೊಸಬ್ರನ್ನ ಇಟ್ಕೊಂಡು ಥಿಯೇಟರ್ಸ್ಗೆ ಹೋಗೋದೇ ಬೇರೆ. ಅದೆಲ್ಲಾನು ಸೂಪರ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ವರ್ಕ್ಶಾಪ್ ಎಲ್ಲ ಹೇಗೆಲ್ಲ ಇದು ಸೇಮ್ ಇಲ್ಲ. ನೀವೆಲ್ಲಿ ಕೂತಿದ್ದೀರೋ ಇದೇ ಆಫೀಸಲ್ಲಿ ಇದೇ ವರ್ಕ್ಶಾಪ್ ಇಲ್ಲಿ ಆಯ್ತು. ಮಾಡಿದ್ದು 20-25 ಡೇಸ್ ವರ್ಕ್ಶಾಪ್ ಆಯ್ತು ಇದೇ ಆಫೀಸಲ್ಲಿ. ಚೆನ್ನಾಗಿತ್ತು ಅನ್ಸುತ್ತೆ. ಹಾಗೆ ಸೂಪರ್ ಆಗಿತ್ತು. ಆ ಒಂದು ವರ್ಕ್ಶಾಪ್ ಇಂದ ನಮ್ಮ ಬಾಂಡಿಂಗ್ ಎಲ್ಲ ಬೆಳೀತು. ನೀವು ಸ್ಕ್ರೀನ್ ಮೇಲೆ ಯಾವ ಬಾಂಡಿಂಗ್ ನೋಡ್ತೀರಾ ಅದು ರಿಯಲ್ ಬಾಂಡಿಂಗ್ ಆಕ್ಚುಲಿ. ಅಂಡ್ ಚಂದನ್ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ರು ನಮ್ಗೆ ಅವಾಗ. ಸೊ ಇಟ್ ವಾಸ್ ಆಸಮ್. ತುಂಬಾ ಕಲ್ತಿದೀನಿ. ಇವನಂತೂ ಇಡೀ ಸ್ಕ್ರಿಪ್ಟ್ ನ ಬಹಾಟ್ ಹೊಡೆದಿದ್ದ. ಸೊ ಆ ತರ ಮೋರ್ ದೆನ್ 100 ಟೈಮ್ಸ್. ನಿದ್ದೆಲ್ಲ ಬಿಡಿಸಿ ಕೇಳಿದ್ರೆ ಡೈಲಾಗ್ ನಾಳೆ ಶಾರ್ಟ್ ಇದೆ ಅಂದ್ರೆ ಒಳ್ಳೆ ಹೋಮ್ ವರ್ಕ್ ಮಾಡೋ ತರ ಇವತ್ತೇ ಬಂದು ರಾತ್ರಿ ಕುತ್ಕೊಂಡು ಜಸ್ಟ್ ಲೈಕ್ ಎ ಫಸ್ಟ್ ಬೆಂಚ್ ಸ್ಟೂಡೆಂಟ್. ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹೆಂಗೆ ಕಂಪ್ಲೀಟ್ ಬುಕ್ ನೇ ಮಗ್ಗುಡ್ ಬಿಟ್ಟಿರ್ತಾರೆ ಅವನ ಹಂಗೆ. ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಓ, ಅದಾ? ಅದು ಅಂದ್ರೆ ರಿಹರ್ಸಲ್ ಟೈಮಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಗಿದ್ದು. ಅವನೊಬ್ನೇ. ಅವಾಗ್ಲೂ ನಾವ್ ತಲೆ ಮಾಡ್ತಾ ಇದ್ವಿ. ನಾವು ಅವಾಗಿಂದನೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ. ಯಾಕೆ ಟೆನ್ಷನ್ ಆಗ್ತಿತ್ತು ಅಥವಾ ಮತ್ತೋಗ್ಬಿಡ್ತೀನಿ ಅಂತ? ಹಂಗಲ್ಲ, ಸಿನಿಮಾ ಪ್ರೀತಿ ಜಾಸ್ತಿ ಅಷ್ಟೇ. ಡೆಡಿಕೇಶನ್. ಡೆಡಿಕೇಟ್ ಕೊಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ರು. ಫೈಟ್ ಇರಲಿ, ಡ್ಯಾನ್ಸ್ ಇರಲಿ, ಡೈರೆಕ್ಟರ್ಸ್ ಫೇವ್ರೆಟ್ ಕಿಡ್. ಅಲ್ಲ, ಇವಾಗ ಫುಲ್ ಪ್ರಿಪೇರ್ ಆಗಿರ್ತೀರಾ, ಸಖತ್ತಾಗಿ ರಿಹರ್ಸಲ್ ಮಾಡ್ಕೊಂಡಿರ್ತೀರಾ, ಕೇಳಿದ ತಕ್ಷಣ ಟಕ್ಕಂತ ಡೈಲಾಗ್ ಹೇಳ್ತಾ ಇರ್ತೀರಾ. ಅಷ್ಟೊಂದು ಪ್ರಿಪೇರ್ ಆದರೂ ಸೀನ್ ನಡೆಯುವಾಗ ಎಲ್ಲೋ ಒಂದ್ ಕಡೆ ಚಾನ್ಸೇ ಇಲ್ಲ. ನಾವು ಆ ಥರ ಯಾವ್ದು ಫೇಸ್ ಮಾಡಿಲ್ಲ ಶೂಟಿಂಗ್ ಅಲ್ಲಿ. ಅಷ್ಟು ರಿಹರ್ಸಲ್ ನಡೀತು. ನಾವು ಆಲ್ಮೋಸ್ಟ್ ಆಲ್ ಶೂಟಿಂಗ್ ಅಲ್ಲಿ 1 or 2 ಟೇಕ್ಸ್ ಮೇಲೆ ನಾವು ತಗೊಂಡ್ಲೇ ಇಲ್ಲ. ಸೊ ಅಷ್ಟು ರಿಹರ್ಸಲ್ ಆಗಿತ್ತು ನಮಗೆ ಮುಂಚೆನೆ. ಹೇಳ್ತಿದ್ದೀರಾ, ನಿದ್ದೆ ಮಾಡೋ ಟೈಮಲ್ಲಿ ಎಬ್ಬರಿಸಿ ಕೇಳಿದ್ರು ಕ್ಯಾರೆಕ್ಟರ್ಸ್ ಬರ್ತಾ ಇತ್ತು. ಹೆಸರು ಏನಂದ್ರೆ ಧ್ರುವ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ನೀವು ಈ ಕ್ವಶನ್ ನಮ್ಮನ್ನ ಕೇಳಬಾರ್ದು, ಡೈರೆಕ್ಟರ್ನ ಕೇಳಿ. ನೆಕ್ಸ್ಟ್ ಹೌದು. ಫುಲ್ ಪ್ರಿಪೇರ್ ಆದವರು ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಸೂಪರ್ ಆರಾಮ. ನರ್ವಸ್ನೆಸ್ ಇತ್ತು. ನನಗಂತೂ ಏನಿದ್ದಿಲ್ಲ. ಯಾರು ಫಸ್ಟ್ ಮೂವಿ ಮಾಡ್ತಾ ಇದ್ದೀರಾ? ನಾನು ಹೇಳ್ತಿದ್ದೀನಲ್ಲ, ನಮ್ಗಂತೂ ಸೀರಿಯಸ್ಲಿ ಯಾವ ನರ್ವಸ್ನೆಸ್ ಇದ್ದಿಲ್ಲ. ಸ್ವಲ್ಪ ನರ್ವಸ್ನೆಸ್. ಎಲ್ಲ ಫ್ಯಾಮಿಲಿ ತರನೇ ಇದ್ವಲ್ಲ, ಸೊ ಎಲ್ಲಾರು ಪರಿಚಯ ಇದ್ರು, ಮುಂಚೆನೆ ಗೊತ್ತಿತ್ತು. ಸೊ ಹೋಗಿದ ತಕ್ಷಣ ಶೂಟ್ ಮಾಡ್ಕೊಂಡ್ ಬಂದಿರ ನಮಗೆ ಸೂಪರ್. ಹೌದು, ಪಾರ್ಟಿ ಸಾಂಗ್ ಅಲ್ಲಿ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದೆಲ್ಲ ತೋರಿಸಿದ್ದಾರೆ. ಏನ್ ರಿಯಲ್ ಲೈಫ್ ಅಲ್ಲೂ ಮಾಡ್ತೀರಾ? ಅಷ್ಟು ಸಖತ್ತಾಗಿ ಮಾಡಿದ್ದೀರಾ. ಕಿಂಗ್ ಇಲ್ಲ ಲೈಟ್ಸ್. ಸ್ಮೋಕ್ ಎಲ್ಲ ಮಾಡಿಲ್ಲ ನಾನು. ಆನ್ ಸ್ಕ್ರೀನ್ ಸ್ಮೋಕ್ ಮಾಡಿದ್ದೀನಿ. ನಾನ್ ಮಾತ್ರ ಒಂದ್ ಸೀನಲ್ಲಿ ಸ್ಮೋಕ್ ಮಾಡಿದ್ದೀನಿ ಅಷ್ಟೇ, ಒಂದೇ ಒಂದ್ ಸೀನಲ್ಲಿ. ಎಷ್ಟು ಅದು ಆಕ್ಚುಲಿ ನಾವೇನ್ ತೋರಿಸಿದೀವಿ ಅಂತಂದ್ರೆ ಈಗಿನ ಜನರೇಷನ್ ಆ ಥರ ಇರಬಾರ್ದು, ಈ ಥರ ಇರಬೇಡ್ರಪ್ಪ ಅಂತ ನಾವು ತೋರಿಸಿರೋದು. ಬ್ಯಾಡ್ ಬಾಯ್ಸ್ ಬಟ್ ಹಾನೆಸ್ಟ್ ಆಗಿದ್ದೀವಿ. ಫಸ್ಟ್ ಟೈಮ್ ನಾನು ಆಕ್ಚುಲಿ ನೆಕ್ಸ್ಟ್ ಶೂಟಿಗೆ ಟೇಕಿಗೆ ಹೋಗ್ತಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಫುಲ್ ಕೆಮ್ಮೆಲ್ಲ ಬರ್ತಾ ಇತ್ತು. ನಮ್ಮ ಅಮ್ಮ ಎಲ್ಲೋ ಇದ್ದವರು ಓಡ್ಕೊಂಡ್ ಬಂದ್ಬಿಟ್ಟು ನೀ ಸರಿಯಾಗಿ ಸೇರಿ ಹೊಗೆನೇ ಬರ್ತಾಯಿಲ್ಲ. ನಾನು ಹೇಳಿದೆ ಅಮ್ಮ ಬರ್ತದೆ ಕೆಳಗಾಕಂದ್ರೆ ಆಂಟಿ ಬಂದ್ಬಿಟ್ಟು ಚೆನ್ನಾಗಿ ಹೇಳಿ ಬರ್ತಿಲ್ಲ, ಕಾಣಿಸ್ತಿಲ್ಲ, ಅಮ್ಮ ನೀಟಾಗಿ ಬಿಡು ಹೊಗೆನ. ಇಲ್ಲ, ಎಲ್ಲರಿಗೂ ಆಫ್ಕೋರ್ಸ್ ಸ್ಕ್ರೀನ್ ಮೇಲೆ ಅದು ನ್ಯಾಚುರಲ್ ಆಗಿ ನೀಟಾಗಿ ಬರಲಿ ಅನ್ನೋದನ್ನ ಆಸೆ ಇತ್ತು. ನಂಗೆ ಬಂದಿದೆ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ನಾನು ಫುಲ್ ಪ್ರೋ ಅಂತ ಅನ್ಸುತ್ತಾ ಅಥವಾ ನನಗೆ ಅದು ನೋಡ್ಬಿಟ್ಟೆ ಅನಿಸ್ತು ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದೀವಿ. ಅದೇ
ಹೇಳಿದೆ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ನೋಡ್ದಾಗ ಅನ್ಸುತ್ತೆ ಎಲ್ಲೋ ಅನ್ಸುತ್ತೆ ಎಷ್ಟು ಕ್ಯೂಟ್ ಆಗಿದೆ, ಎಲ್ಲೋ ಅನ್ಸುತ್ತೆ ನೀವು ಅದನ್ನ ಮಾಡ್ಬೇಕು ಅಂತ. ಆ ತರ ಇದಿಲ್ಲ, ಎಷ್ಟು ಕ್ಯೂಟ್ ಆಗಿ ತೋರಿಸ್ತಾ ಇದ್ದಾರೆ, ಎಂತ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ, ಏನೋ ಡಿಫ್ರೆಂಟ್ ಆಗಿದೆ, ಏನೋ ಸ್ಪೆಷಲ್ ಆಗಿ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಸ್ಕೂಲ್ ಕಾನ್ಸೆಪ್ಟ್ ಅಂತ ಬಂದಾಗ ನೋಡಿರ್ತೀವಿ ನಾವು ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಾ ಇದೆ ಅಂತ. ಸೊ ಅದನ್ನು ಮೀರಿಸುವಂತ ಕತೆ ಏನೋ ಇದೆ ಅಂತ ಅನ್ಸುತ್ತೆ ನಮಗೆ. ಅನ್ಸೋದಲ್ಲ, ಇದೆ ಇದೆ ಇದೆ. ಅದೇ ಯಾವ ತರ ಇದೆ ಅಂತ ಥಿಯೇಟ್ರಿಗೆ ಬನ್ನಿ ಗೊತ್ತಾಗುತ್ತೆ. ಎಲ್ಲ ಜುಲೈ 9 ನೋಡುವಾಗ ಸ್ವಲ್ಪ ಏನಾದ್ರು ಹೇಳ್ಬೇಕಪ್ಪ ಈ ತರ ಇದೆ ಬನ್ನಿ ಅಂತ ನೀವೇನಾದ್ರೂ ಸ್ವಲ್ಪ ಓಕೆ, curiosity ಕೊಟ್ಟಾಗ. ಏನಕ್ಕೆ ಸಿನಿಮಾ ನೋಡಬೇಕು ಅಂತ ನಾನು ನನ್ನ ವರ್ಷನಲ್ಲಿ ಹೇಳೋದಾದರೆ, ಈ ಸಿನಿಮಾದಲ್ಲಿ ಇವಾಗಿನ ಜನ್ರೇಷನ್ನು ಯಾವ ರೀತಿ ಹಾಳಾಗ್ತಿದೆ, ಆ ಹಾಳಾಗೋ ರೀತಿ ಅವ್ರ ಪೇರೆಂಟ್ಸ್ಗೆ ಯಾರಿಗೂ ಗೊತ್ತಿರಲ್ಲ. 4 ಗೋಡೆ ಮಧ್ಯೆ ಮಾತ್ರ ಅವ್ರ ಮಕ್ಳು ಏನು ಅಂತ ಗೊತ್ತಿರುತ್ತೆ. ಅವ್ರ ಕಾಲೇಜಲ್ಲಿ ಸ್ಕೂಲ್ಸಲ್ಲಿ ಅವರು ಏನು ಮಾಡ್ತಾ ಇರ್ತಾರೆ, ಯಾವ ಸರ್ಕಲ್ ಜೊತೆ ಇರ್ತಾರೆ, ಇದು ಯಾವುದೂ ಅವ್ರ ಪೇರೆಂಟ್ಸಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಒಬ್ಬ ಸ್ಟೂಡೆಂಟ್ ಆಗಲಿ ಇಲ್ಲ ಯಾರನ್ನ ಹಾಕ್ಕೊಳ್ಳಿ, ಮನೇಲಿ ಏನಿರ್ತಾರೆ ಅದು ನಿಜ ಅಲ್ಲ, ಅದು ಫೇಕ್. ಅದು ಮನೆಯಿಂದ ಆಚೆ ಫ್ರೆಂಡ್ಸ್ ಜೊತೆ ಏನಿರ್ತಾರಲ್ಲ ಅದೇ ಒರಿಜಿನಲ್ ಕ್ಯಾರೆಕ್ಟರು. ಆ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗಬೇಕು ಅಂತಂದರೆ ಪೇರೆಂಟ್ಸು ಅವ್ರ ಮಕ್ಕಳನ್ನ ಕರ್ಕೊಬಂದು 19 ಸಿನಿಮಾ ನೋಡಬೇಕು. ಇವಾಗ ಪೇರೆಂಟ್ಸ್ ವಿಷಯಕ್ಕೆ ಬಂದ್ರೆ ಒಳ್ಳೆ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಮಕ್ಕಳ ಕ್ಯಾರೆಕ್ಟರ್ನ ಮಾಡಿದ್ದೀರಾ, ಹೇಗೆ ಅನಿಸ್ತು ಅವ್ರ ಜೊತೆ? ತುಂಬ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ಅಷ್ಟೇ ಫೇಮಸ್ ಆ್ಯಕ್ಟ್ರೆಸ್ ಅವರೆಲ್ಲ, ಅವ್ರ ಮುಂದೆ ನಿಂತ್ಕೊಂಡು ಅದು ನಮ್ಮ ಲಕ್, ಅವ್ರ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಅದು ಫಸ್ಟ್ ಮೂವಿನೇ, ಸೊ ತುಂಬ ಖುಷಿ ಆಯಿತು. ನನಗೆ ಫುಲ್ ಭಯ ಆಯ್ತು ಆಗ್ತಿದ್ದಾಯ್ತಾ. ನಮ್ಮಪ್ಪ ಪ್ರಶಾಂತ್ ಸಂಬರ್ಗಿ ಸರ್ ಅಂತ ಹೇಳ್ಬಿಟ್ರು ಡೈರೆಕ್ಟರು. ಅವ್ರದ್ದು ನ್ಯೂಸ್ಗಳೆಲ್ಲ ನೋಡಿದ್ರೆ ಫುಲ್ ರೆಬೆಲ್, ಹೌದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ. ನಾನು ಫಸ್ಟ್ ಡೇ ಅಯ್ಯೋ ದೇವ್ರೆ ಇವತ್ತು ನನ್ನ ದಿನ ಹೆಂಗಿರುತ್ತೆ ಗುರು ಅಂತ ಅನ್ಕೊಂಡೋದೆ. ಬಟ್ ಈಸ್ ವೆರಿ ಸ್ವೀಟ್, ಈಸ್ ವೆರಿ ಸ್ವೀಟ್ ಫ್ರಮ್ ಹಾರ್ಟ್. ಒಂದು ಸೀನ್ ಇದೆ ವೇರ್ ವಿಲ್ ಬಿ ಬೀಟಿಂಗ್ ಮೀ, ನನ್ಗೆ ಹೊಡಿತಾ ಇರ್ತಾರೆ ಬೆಲ್ಟಲ್ಲಿ. ಅದು ಸ್ವಲ್ಪ ನಿಜವಾಗ್ಲೂ ಏಟ್ಬಿಟ್ಟು, ಯಾಕಂದ್ರೆ ನ್ಯಾಚುರಲ್ ಆಗಿರ್ಬೇಕಲ್ವಾ. ಅದಾದ್ಮೇಲೆ ಪಾಪ ಅವರೇ ಗಾಯ ನೋಡ್ಬಿಟ್ಟು ಅವ್ರಿಗೆ ಬೇಜಾರಾಗ್ಬಿಟ್ಟು ಯು ವಾಸ್ ಕೇರಿಂಗ್ ಮೀ, ಸೊ ಇಸ್ ವೆರಿ ಸ್ವೀಟ್. ಸೊ ನನ್ನ ಅಪ್ಪ ಬಂದ್ಬಿಟ್ಟು ಪ್ರಶಾಂತ್ ಸಂಬರ್ಗಿ ಸರ್. ಈ ಥರ ಒಂದು ನನ್ನ ತಂದೆ ಬಂದು ಸುನೀಲ್ ಪುರಾಣಿಕ್ ಸರ್ ಆ್ಯಂಡ್ ಅಮೇಝಿಂಗ್ ಆ್ಯಕ್ಟರ್. ಅವರಂತೂ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನನಗೆ ಫಸ್ಟ್ ಡೈಲಾಗೆ ಬಂದ್ಬಿಟ್ಟು ಎಲ್ಲ ಏಕವಚನದಲ್ಲಿ ಮಾತಾಡ್ತೀನಿ. ಅವ್ರಿಗೆ ಏನೋ ಹೋಗೋ ಬಾರೋ ಕೂತ್ಕೊ ಹಂಗೆ ಮಾತಾಡೋದು ಅಪ್ಪನ ಜೊತೆ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಬಂದಾಗ ಹೆಂಗೆ ಮಾಡಿದ್ವಿ, ಮುಂದೆ ಏನೋ ಅಂದರೆ ಎಲ್ಲ ನೋಡ್ತಾರೆ ಒಂಥರ ಅಂದ್ಕೊಂಡು. ಬಟ್ ಒಂದು ಟ್ರೈ ಮಾಡಿದೆ, ಸ್ಲೋ ಟ್ರೈ ಮಾಡಿ ಅವರು ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂದರು. ಸೊ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ತುಂಬ ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿದ್ರು. ಸೊ ಅದೊಂದು ಎನರ್ಜಿ ಥರ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ವಿ ಇಬ್ಬರು. ನನ್ನ ತಾಯಿ ಕ್ಯಾರೆಕ್ಟ್ರು ಭವ್ಯಮ್ಮ ಮಾಡಿದ್ದಾರೆ. ನನಗೆ ಆ ವಿಚಾರ ಒಂದು ಖುಷಿಯಾದ ವಿಚಾರ ಏನಂದರೆ, ನಾನು ವಿಷ್ಣು ಸರ್ ಅಪ್ಪಟ ಅಭಿಮಾನಿ. ನನ್ನ ಲೈಫಲ್ಲಿ ಅವ್ರನ್ನ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಅವ್ರ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿರೋರ ಜೊತೆ ನಾನು ಮಗ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅದು ನನ್ನ ಖುಷಿಯಾದ ವಿಚಾರ. ಫಸ್ಟ್ ಸೀನೇ ಅವ್ರನ್ನ ಬೈಯೋವಂಥ ಸೀನು. ಸೀನ್ ಟ್ರೈಲರಲ್ಲಿ ನೋಡಿರ್ತೀರಾ, ಓಪನಿಂಗ್ ಸೀನೇ. ಅದನ್ನು ಒಂದೇ ಟೇಕಿಗೆ ಮುಗಿಸಿದೆ ನಾನು, ಫುಲ್ ಫ್ಲೆಜ್ ಡೈಲಾಗ್ನ. ಅವಾಗ ಅವರು ಕ್ಲಾಪ್ಸ್ ಕೂಡ ಕೊಟ್ಟರು, ಅಪ್ರಿಷಿಯೇಷನ್ ಮಾಡಿದ್ರು. ಸೊ ಅದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರ ಜೊತೆಗೆ. ಲಾಸ್ಟ್ ಬೆಂಚ್ ಅಲ್ವಾ ಮಾತಾಡ್ತಾ ಒರಿಜಿನಲ್ ನೇಚರ್. ಇವಾಗ ಫಸ್ಟ್ ಮೂವಿ ಬರ್ತಾ ಇದೆ, ಎಲ್ರಿಗೂ ನಿಮ್ಮದೇ ಆದ ಒಂದು ಕನಸಿರುತ್ತೆ, ನಮಗೆ ಅಂತ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ. ಏನೋ ಒಂದು ಹೊಸದಾಗಿ ಬರುವಾಗ ಒಂದು ಡ್ರೀಮ್ ಇರುತ್ತೆ. ಇವಾಗ ಸೆಕೆಂಡ್ ಮೂವಿಗಳು ಮಾಡಬೇಕು ಅಂತಂದಾಗ ಇಲ್ಲಿ ನೀವು ಏನು ಕಲ್ತ್ಕೊಂಡು ನಾನು ನೆಕ್ಸ್ಟು ನನ್ನ ತಪ್ಪನ್ನು ಮಾಡಬಾರ್ದು ಅಂತ ಅನಿಸಿದ್ವಿ ಈ ಸಿನಿಮಾ? ಅಷ್ಟೇ ಏನೋ ತಪ್ಪು ಅಂತ ನಾವು ಮಾಡಿಲ್ಲ ಅನ್ಕೋತೀನಿ, ಬಟ್ ಇಂಪ್ರೂವೈಸೇಷನ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ನಮಗೆ ಡೈರೆಕ್ಟರ್ ಹೇಳ್ಕೊಟ್ಟಿದ್ದು, ನಿಮಗೆ ಅವರು ಗೈಡ್ ಮಾಡಿ, ನಾವೇನೇ ತಪ್ಪು ಮಾಡಿದ್ರು ಅವ್ರು ಗೈಡ್ ಮಾಡ್ತಾ ಇಲ್ಲ. ಫಸ್ಟ್ ಮಾನಿಟರ್ ಬಂದು ನೋಡು, ನೀನೇನು ತಪ್ಪು ಮಾಡ್ತಾ ಇದೆಯಾ ನೋಡು, ನೀನೇ ತಿದ್ದುಕೋ ಅಂತ ಹೇಳ್ತಾರೆ. ದಟ್ ಈಸ್ ಗುಡ್. ಮುಂದೆ ಯಾವುದೇ ಮೂವಿ ಮಾಡಿದ್ರು ಅದೊಂದು ಕಲ್ತ್ಕೋಬೇಕು ಆ್ಯಂಡ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಆ್ಯಕ್ಟಿಂಗ್ನ. ಪರ್ಫೆಕ್ಟ್ ಯಾರೂ ಅಲ್ಲ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀರಾ, ನೀವು ಡೈರೆಕ್ಟ್ ಆಗಿರ್ತಾರೆ ದರ್ಶನ್ ಸರ್ ಇಶ್ಯೂ ಆಯಿತು. ಸೊ ಎಲ್ಲೋ ಕಮೆಂಟ್ಗಳನ್ನ ಓದಿದಾಗ ನಮ್ಮ ಬಾಸ್ ಬರೋವರೆಗೂ ನಾವು ಸಿನಿಮಾದಲ್ಲಿ ನೋಡೋಣ ಈ ಥರ ಎಲ್ಲ ಬರ್ತಾ ಇದೆ. ನೀವುಗಳು ನೋಡಿರ್ತೀರ ಅನ್ಸುತ್ತೆ ಕಮೆಂಟ್ಸ್ನ. ಹಾಗೆಲ್ಲ ನೋಡಿದಾಗ ನಿಮ್ಮ ಸಿನಿಮಾ ಬರ್ತಾ ಇದೆಯಲ್ಲ, ನಿಮ್ಗೆ ಏನು ಅನಿಸುತ್ತೆ? ನಮಗೇನು ಅನಿಸುತ್ತೆ ಅಂತಂದರೆ, ಇವಾಗ ದರ್ಶನ್ ಅಣ್ಣನ ಬೆಳೆಸಿರೋದು ಕೂಡ ಏನು ಆಡಿಯನ್ಸೇ, ಜನನೇ. ಅದೇ ರೀತಿ ನಮ್ಮನ್ನು ಬೆಳೆಸ್ಬೇಕಾಗಿರೋದು ಅವರೇ. ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನನಗೆ ಗೊತ್ತು, ಅಂದ್ಕೊಳ್ತೀನಿ. ಸೊ ಈವನ್ ದರ್ಶನ್ ಸರ್ ಮ್ಯಾಟ್ರಿಗೆ ಮಾತಾಡಬೇಕು ಅಂತಂದರೆ, ಅಲ್ಲಿ ಏನು ಸತ್ಯ ಘಟನೆ ಆಗಿದೆ ಯಾರಿಗೂ ಗೊತ್ತಿಲ್ಲ. ಮೀಡಿಯಾ ಏನು ತೋರಿಸ್ತಿದೆ ಅಷ್ಟು ಮಾತ್ರ ಜನಕ್ಕೆ ನಮಗೆಲ್ಲ ಗೊತ್ತಿರೋದು.
ಅವರು ನಿಜವಾಗ್ಲೂ ಅಟೆಂಪ್ಟ್ ಆಗಿದೆಯಾ ಆಗಿಲ್ವಾ, ಅದು ಕಾನೂನು ಪ್ರೂವ್ ಮಾಡಬೇಕು ಆ್ಯಂಡ್ ಪೊಲೀಸ್ ಪ್ರೂವ್ ಮಾಡಬೇಕು. ಸೊ ಜನ ಎಲ್ಲ ಅದರಿಂದನೇ ಇದ್ದು ಅವ್ರ ಟೈಮ್ನು ವೇಸ್ಟ್ ಮಾಡಿಕೊಂಡು ಕಾನೂನಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಯಾವ ಕೆಲಸಗಳು ಆಗಲ್ಲ. ಕಾನೂನು ಬಿಟ್ಬಿಡ್ಬೇಕು, ಅದ್ರ ಪಾಡ್ಗೆ ಅದು ಅವ್ರು ಕೆಲಸ ಮಾಡ್ತಾರೆ. ಇವ್ರ ಕೆಲಸ ನೋಡ್ಬೇಕು, ಇವ್ರ ಮನೆ ಕುಟುಂಬ ನೋಡಬೇಕು. ಹೊಸ ಸಿನಿಮಾಗಳು ಬರ್ತಾಯಿದೆ, ಎಷ್ಟೋ ಜನ ಹೊಸಬ್ರು ಬರ್ತಾಯಿದ್ದಾರೆ, ಅಂಥವ್ರಿಗೂ ಸಪೋರ್ಟ್ ಕೊಟ್ಟಾಗ ನಾಳೆ ಅವರು ಏನೋ ಒಂದು ಆಗೋ ಚಾನ್ಸಸ್ ಇರುತ್ತೆ. ಸೊ ಜನಕ್ಕೆ ಏನು ಆ ಅರಿವಿದೆ ಅಂತ ನಾನು ಭಾವಿಸ್ತೀನಿ. ಫೈನಲಿ ಇದೇ ಮಂತು ಜುಲೈ 19ಗೆ ಬರ್ತಾ ಇದ್ದೀರಾ ಜೋಶಲ್ಲಿ, ಏನು ಹೇಳ್ತೀರಾ ವೀಕ್ಷಕರಿಗೆ? ಎಲ್ರಿಗೂ ಹೇಳೋದಿಷ್ಟೇ, ನಾವೆಲ್ಲ ಹೊಸಬ್ರಿದ್ದೀವಿ, ಹೊಸಬ್ರು ತಂಡ, ಜೊತೆಗೆ ಸೀನಿಯರ್ ಆರ್ಟಿಸ್ಟ್ಗಳು ಬಂಚ್ ಆಫ್ ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲರೂ ಸಪೋರ್ಟ್ ಮಾಡ್ತಾ ನಮ್ಮ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ಜುಲೈ 19 ನಾವು ನಿಮ್ಮ ಮುಂದೆ ಬರ್ತಾಯಿದ್ದೀವಿ, ಬನ್ನಿ. ನಾವು ಸೇರಿ ನಿಮ್ಮ ಜೊತೆ ಪಾರ್ಟಿ ಮಾಡೋಕ್ಕೆ ರೆಡಿ ಇದ್ದೀವಿ, ಬನ್ನಿ. ಬಿಲ್ ಕೊಟ್ಟನು ಅವನೇ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ವಿದ್ಯಾರ್ಥಿ ಯಾವ ಡೇಟು? ನೋಡಿ, ಜುಲೈ 19. ಜುಲೈ 9 ಮಿಸ್ ಮಾಡಲೇಬಾರ್ದು. ಜುಲೈ 19 ನೀವು ಕೂಡ ಮಿಸ್ ಮಾಡಲೇಬಾರ್ದು. ಆ್ಯಂಡ್ ವಿ ಆರ್ ವೆರಿ ಸಾರಿ ಎದುರಿಸಿದ್ದಕ್ಕೆ. ಅವ್ರೇನು ಎದುರ್ಕೊಂಡಿದ್ರು? ಅದೇ ನಾನು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಗಿತ್ತು. ಇವಾಗ ಮೂವಿಗೆ ಹೋಗ್ತಾ ಇದ್ದೀರಾ ನೀವು? ಅದೇ ಹೆಂಗ್ ಹೋಗ್ತೀರಾ? ಜುಲೈ 19 ಹೋಗ್ಬೇಕಂತ ಹೇಳಿ ಅದು ಹೆಂಗಾಗುತ್ತೆ? ನಿಮ್ದು ಸಿನಿಮಾ ನೋಡ್ಬೇಕು, ಹಾಗೆ Yes, sir. ಜುಲೈ 19 ಯಾವ ಮೂವಿಗೆ ಹೋಗ್ತಾ ಇದ್ದೀರಾ ಹೇಳಿ? ವಿದ್ಯಾರ್ಥಿ. ನಮ್ಮೊಬ್ಬರೇ ಸಿನಿಮಾ ಅಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ಎಲ್ಲರೂ ಕಷ್ಟಪಟ್ಟು ಸಿನಿಮಾ ರಂಗಕ್ಕೆ ಬರ್ತಾರೆ. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಹಾಗೆ ನಿಮ್ಗೂ ಫಸ್ಟ್ ಮೂವಿ, ನಿಮ್ಮ ಫ್ಯೂಚರ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.